T20 ವರ್ಲ್ಡ್ ಕಪ್ ನಡೀತಾ ಇದೆ. ಇನ್ನೇನು ನೆಕ್ಸ್ಟ್ ಮಂತ್ ಇಂದ IPL ಕೂಡ ಶುರುವಾಗ್ತದೆ. ಇದೇ ಸಂದರ್ಭದಲ್ಲಿ RCB ಫ್ಯಾನ್ಸ್ಗೆ, ಕ್ರಿಕೆಟ್ ಪ್ರೇಮಿಗಳಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿರುವಂಥದ್ದು. ಚಿನ್ನಸ್ವಾಮಿಯಲ್ಲಿ ನಡೆಯಲಿರುವಂಥದ್ದು IPL ಪಂದ್ಯಗಳು. IPL ಪಂದ್ಯ ಶುರುವಾದರೆ ಇನ್ನೇನು ಎಲ್ಲ ಕ್ರಿಕೆಟ್ ಕೂಡ ಶುರುವಾಗುತ್ತೆ. ಎಲ್ಲ ಸರಣಿಗಳಿಗೂ ಕೂಡ ಅವಕಾಶ ಸಿಗುವಂಥ ಸಾಧ್ಯತೆ ಇರುವಂಥದ್ದು. ನಿನ್ನೆ ನಡೆದಂಥ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಗ್ರೀನ್ ಸಿಗ್ನಲ್ ಅನ್ನ ಕೊಡಲಾಗಿದೆ. SIRಗೆ ವಿರೋಧವನ್ನ ಕೂಡ ವ್ಯಕ್ತಪಡಿಸಲಾಗಿದೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದೆ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ. ಅವರು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಈಗ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಲಾಗಿದೆ. ಇನ್ನು ಶಕ್ತಿಗೆ ಫೈನಲಿ ಸ್ಮಾರ್ಟ್ ಕಾರ್ಡ್ ಕೊಡುವಂತದ್ರ ಬಗ್ಗೆ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಆಕ್ಚುಲಿ ಈ ಸ್ಮಾರ್ಟ್ ಕಾರ್ಡ್ ಕೊಡುವಂತದ್ರ ಬಗ್ಗೆ ಅವರು ಸರ್ಕಾರ ಬಂದಂತ ಸಂದರ್ಭದಲ್ಲೇ ಘೋಷಣೆ ಮಾಡಿದ್ರು. ಆದ್ರೆ ಅದು ಹಂಗೆ ಓಲ್ಡ್ ಆಗ್ತಾ ಆಗ್ತಾ ತಳ್ಕೊಂಡು ಫೈನಲಿ 2.5 ವರ್ಷ ಆದ ಬಳಿಕ ಅದಕ್ಕೊಂದು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಇನ್ನ ಬೆಂಗಳೂರಿನ ಬಡ ರೋಗಿಗಳಿಗೂ ಕೂಡ ಗುಡ್ ನ್ಯೂಸ್ ಸಿಗ್ತಾ ಇದೆ. ಒಂದು ಒಳ್ಳೆ ವಿಚಾರ ಅಂದ್ರೆ ಇದೆ. 4 ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗಳಲ್ಲಿ, ದೊಡ್ಡ ಆಸ್ಪತ್ರೆಗಳಲ್ಲಿ ಬಡವರಿಗೆ ಉಚಿತ ಚಿಕಿತ್ಸೆ ಸಿಗಲಿದೆ. ಬೆಂಗಳೂರಿನ ರೇಸ್ ಕೋರ್ಸ್ ಕುಣಿಗಲ್ಗೆ ಶಿಫ್ಟ್ ಆಗ್ತಾ ಇರುವಂತದ್ದು. ತೆರವಾದಂತ ಜಾಗದಲ್ಲಿ ಹಸಿರು ಪ್ರದೇಶ ನಿರ್ಮಾಣ. ಮಾರ್ಚ್ 6ಕ್ಕೆ ಬಜೆಟ್ ಮಂಡನೆಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ದಾಖಲೆಯ 17ನೇ ಬಜೆಟ್ ಅನ್ನ ಸಿದ್ದರಾಮಯ್ಯ ಅವರು ಮಾರ್ಚ್ 6ನೇ ತಾರೀಕು ಮಂಡಿಸಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸಚಿವ HK ಪಾಟೀಲ್ ಏನು ಮಾತನಾಡಿದ್ರು ನೋಡೋಣ. IPL 20-26 ಮ್ಯಾಚ್ಗಳನ್ನು ಆಡಿಸೋದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ ರಾಜ್ಯ ಸಚಿವ ಸಂಪುಟ ತನ್ನ ಒಪ್ಪಿಗೆಯನ್ನು ನೀಡಿದೆ. ಆದರೆ ಷರತ್ತುಗಳನ್ನು ವಿಧಿಸುವ ವಿಶೇಷ ಆದೇಶವನ್ನು ಹೊರಡಿಸಲು ಗೃಹ ಇಲಾಖೆಗೆ ವಹಿಸಲಾಗಿದೆ. SIR ಬಗ್ಗೆ ಕ್ಯಾಬಿನೆಟ್ ಗಂಭೀರವಾಗಿ ಚರ್ಚಿಸಿತು. ನಮ್ಮ ವರದಿ ಬಂದಾಗ, ನಮ್ಮ ಶಿಫಾರಸು ಬಂದಾಗ ನಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ GBA ವ್ಯಾಪ್ತಿಯೊಳಗಿನ 4 ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ಚಿಕಿತ್ಸೆಗಾಗಿ ABARK ಯೋಜನೆಯಡಿ ಸರ್ಕಾರಿ ದರಗಳಲ್ಲಿ